ರಾಮ ಮಂದಿರ ಕಾಣಿಕೆ ಹಗರಣದ ಬಗ್ಗೆ ಖಜಾಂಚಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಕಾಣಿಕೆ ಹಗರಣದ ಬಗ್ಗೆ ಗೋವಿಂದ ಗಿರಿ ಅವರ ಪ್ರತಿಕ್ರಿಯೆ. ರಾಮ ಮಂದಿರ ಟ್ರಸ್ಟ್ನ ಖಜಾಂಚಿಯಾಗಿದ್ರು ಗೋವಿಂದ ಗಿರಿ ಅವರು. ನಿರ್ಲಕ್ಷ್ಯಕ್ಕಾಗಿ ಪ್ರತಿದಿನ ನಾನು ಪ್ರಾಯಶ್ಚಿತ ಮಾಡ್ತಿದ್ದೇನೆ. ಪ್ರಾಯಶ್ಚಿತಕ್ಕಾಗಿ ವಿಶೇಷ ಜಪವನ್ನ ಮಾಡ್ತಿದ್ದೇನೆ. ಮಂದಿರದಲ್ಲಿ 70 ಪಂಡಿತರೊಂದಿಗೆ ಜಪ ಮಾಡ್ತಿದ್ದೇನೆ ಅಂತ ಹೇಳಿ ಖಜಾಂಚಿ ಗೋವಿಂದ ಗಿರಿ ಅವರು ಮಾತನಾಡಿದ್ದಾರೆ. ಯಾಕೆ ಅವರ ವಿರುದ್ಧ ಕ್ರಮ ತೆಗೆದುಕೊಂಡಿಲ್ಲ ಅನ್ನೋ ಮಾತುಗಳು ಕೂಡ ಕೇಳಿಬಂದಿತ್ತು. ಸಾಕಷ್ಟು ಮಂದಿ ಈ ಶ್ರೀರಾಮನ ಹುಂಡಿ ಲೂಟಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಕ್ಕಿಬಿದ್ದಿದ್ದಾರೆ. ಯಾರ್ಯಾರ ಕೈವಾಡ ಹೇಗಿದೆ ಅನ್ನೋದು ಗೊತ್ತಾಗಿದೆ. ಆದರೆ ಇವರ ವಿರುದ್ಧ ಯಾಕೆ ಕ್ರಮ ಇಲ್ಲ ಅನ್ನೋ ಪ್ರಶ್ನೆಗಳು ಎದ್ದಂತಹ ಸಂದರ್ಭದಲ್ಲಿ ರಾಜೀನಾಮೆಗೂ ಕೂಡ ಗೋವಿಂದ ಗಿರಿಯವರು ಚಿಂತನೆಯನ್ನು ಮಾಡಿದರು. ಇದೀಗ ತಮ್ಮ ವಿರುದ್ಧ ಕೇಳಿಬಂದಂತಹ ಒಂದು ಆರೋಪಕ್ಕೆ ಅಥವಾ ಆಕ್ಷೇಪಗಳಿಗೆ ಸಂಬಂಧಪಟ್ಟಂತೆ ಅವರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ನಿರ್ಲಕ್ಷ್ಯ ಆಗಿದೆ, ನಾನು ಒಪ್ಕೊಂತೀನಿ. ನಿರ್ಲಕ್ಷ್ಯಕ್ಕೋಸ್ಕರ ನಾನು ಪ್ರಾಯಶ್ಚಿತ ಮಾಡ್ತಿದ್ದೀನಿ ಅಂತ ಹೇಳಿ ಗೋವಿಂದ ಗಿರಿ ಮಾತನಾಡಿದ್ದಾರೆ.